ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೋತೀನಿ. ಇತ್ತೀಚೆಗೆ ನೀವೆಲ್ಲರೂ ಗಮನಿಸಿರಬಹುದು, ಚಿನ್ನದ ಬೆಲೆ ವಿಪರೀತವಾಗಿ ಜಾಸ್ತಿ ಆಗ್ತಿದೆ. ಬಿಲ್ ನೋಡಿದರೆ ಬೆಚ್ಚಿ ಬೀಳೋ ಹಾಗೆ, ಅಯ್ಯೋ ಇಷ್ಟು ದುಬಾರಿ ಆಗಿಬಿಟ್ಟಿದೆಯಾ ಅಂತ ಎಲ್ಲರ ಬಾಯಲ್ಲೂ ಒಂದೇ ಮಾತು. ನಿನ್ನೆ ನೋಡಿದರೆ ಒಂದು ರೇಟು, ಇವತ್ತು ಮತ್ತೆ ಬೇರೆ ರೇಟು. ಮದುವೆ ಯೋಚನೆ ಇರೋರು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರು ಎಲ್ಲರಿಗೂ ಇರೋದು ಒಂದೇ ಪ್ರಶ್ನೆ, ಈ ಗೋಲ್ಡ್ ರೇಟ್ ಯಾಕೆ ಇಷ್ಟು ಏರ್ತಿದೆ? ಇನ್ನೂ ಏರ್ತಾ ಇರುತ್ತಾ? ಈಗ ತಗೋಬೇಕಾ, ಕಾಯಬೇಕಾ? ಇತ್ತೀಚೆಗೆ ಗೋಲ್ಡ್ ಯಾಕೆ ಇಷ್ಟು ಏರ್ತಿದೆ? ಸ್ನೇಹಿತರೆ, ಗೋಲ್ಡ್ ಬೆಲೆ ಪ್ರತಿದಿನ ಬದಲಾಗುತ್ತೆ. ಯಾಕಂದರೆ ಗೋಲ್ಡ್ ಅನ್ನೋದು ಕೇವಲ ಒಲುಮೆಯ ವಸ್ತು ಅಲ್ಲ, ಅದು ಒಂದು ಇನ್ವೆಸ್ಟ್ಮೆಂಟ್ ಕೂಡ ಹೌದು. ಸೊ ಸ್ನೇಹಿತರೆ, ನಾವೀಗ ಕಾರಣಗಳನ್ನು ನೋಡೋಣ. ವಾರ್ ಟಾಕ್ಸ್ ಆ್ಯಂಡ್ ಗ್ಲೋಬಲ್ ಟೆನ್ಷನ್. ಇದು ಯಾಕೆ ಕಾರಣ ಆಗುತ್ತೆ ಗೋಲ್ಡ್ ರೇಟ್ ಏರೋದಕ್ಕೆ? ಯಾಕೆಂದರೆ ಈಗ ದೇಶಗಳ ಮಧ್ಯೆ ಯುದ್ಧ ಮಾತು ಶುರುವಾದರೆ ಜನ ಏನು ಮಾಡ್ತಾರೆ, ತುಂಬ ಭಯಪಡ್ತಾರೆ. ಯುದ್ಧದ ಮಾತು ಬಂದ ತಕ್ಷಣ ಜನರ ಮನಸ್ಸಲ್ಲಿ ಒಂದು ಭಯ ಬರುತ್ತೆ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಸ್ನೇಹಿತರೆ, ಯುದ್ಧ ಅಂದರೆ ಬಾಂಬ್ ಮಾತ್ರ ಅಲ್ಲ, ಅದರ ಇಂಪ್ಯಾಕ್ಟ್ ನಮ್ಮ ಜೇಬಿನ ಮೇಲೂ ಬೀಳುತ್ತೆ. ಅದಕ್ಕೆ ಯುದ್ಧದ ಟೆನ್ಷನ್ ಜಾಸ್ತಿ ಆದಾಗ ಗೋಲ್ಡ್ ರೇಟ್ ಕೂಡ ಜೋರಾಗಿರುತ್ತೆ. ಆ ಸಮಯದಲ್ಲಿ ಜನ ಷೇರು, ಬಿಸ್ನೆಸ್, ರಿಸ್ಕಿ ಇನ್ವೆಸ್ಟ್ಮೆಂಟ್ ಬಿಟ್ಟು ಸೇಫ್ ಆಪ್ಷನ್ ಹುಡುಕುತ್ತಾರೆ. ಆ ಸೇಫ್ ಆಪ್ಷನ್ ಅಂದರೆ ಏನು ಗೊತ್ತಾ? ಅದೇ ಹಳದಿ ಲೋಹ. ಹಾಗಾಗಿ ಯುದ್ಧ ಮಾತು ಜಾಸ್ತಿ ಆದಾಗೆಲ್ಲ ಗೋಲ್ಡ್ ಡಿಮ್ಯಾಂಡ್ ಜಾಸ್ತಿ, ಹಾಗೆ ಗೋಲ್ಡ್ ರೇಟ್ ಏರಿಕೆ ಆಗುತ್ತೆ. ದೇಶಗಳ ಕಾನ್ಫ್ಲಿಕ್ಟ್ ನಡುವೆ ಸ್ಟಾಕ್ ಮಾರ್ಕೆಟ್ ಅನ್ಸ್ಟೇಬಲ್. ದೊಡ್ಡ ದೊಡ್ಡ ದೇಶಗಳ ನಡುವೆ ಕಾನ್ಫ್ಲಿಕ್ಟ್ಸ್ ಇದ್ದರೆ ಮಾರ್ಕೆಟ್ ಅನ್ಸ್ಟೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ US ತಗೊಳ್ಳಿ, ರಷ್ಯಾ, ಚೈನಾ, ಮಿಡಲ್ ಈಸ್ಟ್ ಇಂಥ ದೊಡ್ಡ ದೊಡ್ಡ ದೇಶಗಳಲ್ಲಿ ಯುದ್ಧದ ಟೆನ್ಷನ್ ಇದ್ದರೆ ಆ ಇಂಪ್ಯಾಕ್ಟ್ ಸಂಪೂರ್ಣ ವಿಶ್ವದ ಮಾರ್ಕೆಟ್ ಮೇಲೆ ಬಿದ್ದುಬಿಡುತ್ತೆ. ಫಾರ್ ಎಕ್ಸಾಂಪಲ್, ಮಿಡಲ್ ಈಸ್ಟಲ್ಲಿ ಟೆನ್ಷನ್ ಶುರುವಾಗಿದೆ. ಇಸ್ರೇಲ್ ಇರಾನ್ ಬಾರ್ಡರ್ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ. ಇತ್ತೀಚೆಗೆ ನೀವು ಕೇಳಿರ್ಬೋದು, ಅಮೇರಿಕಾ ಮಿಲಿಟರಿಯವರು ವೆನಿಜುವೆಲ್ಲಾ ದೇಶದ ಮೇಲೆ ದಾಳಿ ಮಾಡಿ ವೆನಿಜುವೆಲ್ಲಾ ಅಧ್ಯಕ್ಷನನ್ನೇ ಅಪ್ಪಳಿಸಿದರು. ಇದರಿಂದ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ, ಕರೆನ್ಸಿ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಅಂಥ ಸಮಯದಲ್ಲಿ ಗೋಲ್ಡ್ ಮಾತ್ರ ರಿಲೇಟಿವ್ಲಿ ಸೇಫ್ ಅನ್ನೋ ಭಾವನೆ ಬರುತ್ತೆ. ಆಯಿಲ್ ಟ್ರಾನ್ಸ್ಪೋರ್ಟ್ ಸಮಸ್ಯೆ, ಇನ್ಫ್ಲೇಷನ್ ಏರಿಕೆ. ನಾನು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ ವಾರ್ಸ್ ಮತ್ತು ಕಾನ್ಫ್ಲಿಕ್ಟ್ಸಿಂದ ಏನಾಗ್ಬಿಡುತ್ತೆ, ಆಯಿಲ್ ಸಪ್ಲೈ ಪ್ರಾಬ್ಲಮ್ಸ್ ಶುರು ಆಗಿಬಿಡುತ್ತೆ. ಇದರಿಂದ ಶಿಪ್ಪಿಂಗ್ ಡಿಲೇ ಆಗುತ್ತೆ, ಹಾಗೆ ಇಂಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದರ ಎಫೆಕ್ಟ್ ನೇರವಾಗಿ ಪೆಟ್ರೋಲ್ ಮೇಲೆ ಬೀಳುತ್ತೆ. ಸ್ನೇಹಿತರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ, ಹಾಗೆ ನಾವು ದಿನನಿತ್ಯ ಬಳಸೋ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗಿಬಿಡುತ್ತೆ. ಇನ್ಫ್ಲೇಷನ್ ಏರಿದರೆ ಆಬ್ವಿಯಸ್ಲಿ ಗೋಲ್ಡ್ ಪ್ರೈಸ್ ಕೂಡ ಆಟೋಮೆಟಿಕಲಿ ಏರುತ್ತೆ. ಸೆಂಟ್ರಲ್ ಬ್ಯಾಂಕ್ಸ್ ಪ್ಯಾನಿಕ್ ಮೋಡ್. ಯೂಶ್ವಲಿ ಸೆಂಟ್ರಲ್ ಬ್ಯಾಂಕ್ಸ್ಗಳು ಗೋಲ್ಡ್ ರಿಸರ್ವ್ ಮಾಡ್ತಾರೆ. ಬಟ್ ಗ್ಲೋಬಲ್ ಟೆನ್ಷನ್ ಟೈಮಲ್ಲಿ ಭಾಳ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಡಾಲರ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು ಅಂತ ಗೋಲ್ಡ್ ರಿಸರ್ವ್ನ ಜಾಸ್ತಿ ಮಾಡ್ತಾರೆ. ಇದೇ ನೋಡಿ ಪ್ಯಾನಿಕ್ ಮೋಡ್ ಅಂದರೆ. ಇದರಿಂದ ಮಾರ್ಕೆಟ್ನಲ್ಲಿ ಗೋಲ್ಡ್ ಸಪ್ಲೈ ಕಡಿಮೆ ಆಗುತ್ತೆ, ಹಾಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಇದರ ರಿಸಲ್ಟೇ ಪ್ರೈಸ್ ಹೈಕ್. ಇದರಿಂದ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗಿರುತ್ತೆ. ಇನ್ನೊಂದೇನು ಹೇಳಬೇಕು ಅಂದರೆ, ಎಷ್ಟೋ ಸರ್ಕಾರಗಳು ಗೋಲ್ಡ್ ರಿಸರ್ವ್ನ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾವೆ. ಇದರಿಂದ ಗೋಲ್ಡ್ ರೇಟ್ ಮಾತ್ರ ವಿಪರೀತ ಹೋಗ್ತಾ ಇದೆ. ಕರೆನ್ಸಿ ವ್ಯಾಲ್ಯೂ ಮೇಲೆ ಡೈರೆಕ್ಟ್ ಎಫೆಕ್ಟ್. ವಾರ್ ಟೆನ್ಷನ್ ಜಾಸ್ತಿ ಇದ್ದಾಗ ಜನ ಡಾಲರ್ ಮತ್ತು ಯೂರೋ ಲೆಕ್ಕ ಹಾಕ್ತಾರೆ. ಈ ಸಮಯದಲ್ಲಿ ರೂಪಾಯಿ ವೀಕ್ ಆಗ್ತಾ ಹೋಗುತ್ತೆ. ರೂಪಾಯಿ ವೀಕ್ ಆದರೆ ಗೋಲ್ಡ್ ಇಂಪೋರ್ಟ್ ಕಾಸ್ಟ್ಲಿ ಆಗುತ್ತೆ. ಬೇರೆ ದೇಶದಿಂದ ನಾವು ಇಂಡಿಯಾಕ್ಕೆ ಗೋಲ್ಡ್ನ ಇಂಪೋರ್ಟ್ ಮಾಡ್ತೀವಿ. ಆವಾಗ ನಾವು ಜಾಸ್ತಿ ಮೊತ್ತನ ಕೊಡಬೇಕಾಗುತ್ತೆ. ಆವಾಗ ಲೋಕಲ್ ಮಾರ್ಕೆಟಲ್ಲಿ ಪ್ರೈಸ್ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಇದ್ರ ಮೇಲೆ ಮೇಕಿಂಗ್ ಚಾರ್ಜಸ್ಸು ಮತ್ತು ವೇಸ್ಟೇಜ್ ಚಾರ್ಜಸ್ಸನ್ನು ಹಾಕಿ ಆ ಗೋಲ್ಡ್ ಪ್ರೈಸ್ನ ಇನ್ನೂ ಜಾಸ್ತಿ ಮಾಡಿಬಿಡ್ತಾರೆ. ಮೀಡಿಯಾ ಕವರೇಜ್ ಫಿಯರ್ ಹೆಚ್ಚಿಸುತ್ತದೆ. ಜನ ನ್ಯೂಸ್ ನೋಡೋದು ಕಾಮನ್. ನ್ಯೂಸ್ ಚಾನೆಲ್ಗಳಲ್ಲಿ ವಾರ್ ಪಾಸಿಬಿಲಿಟೀಸ್ ಮತ್ತು ಮಿಸೈಲ್ ಟೆಸ್ಟ್, ಬಾರ್ಡರ್ ಟೆನ್ಷನ್ ಇಂಥ ನ್ಯೂಸ್ ದಿನೇ ಬಂದರೆ ಜನಕ್ಕೆ ಏನಾಗ್ಬಿಡುತ್ತೆ, ಸೈಕಾಲಜಿಕಲಿ ಹೆದರಿಬಿಡ್ತಾರೆ. ಆ ಫಿಯರ್ ಇಟ್ಸೆಲ್ಫ್ ಗೋಲ್ಡ್ ಬೈಯಿಂಗ್ ಇನ್ಕ್ರೀಸ್ ಮಾಡ್ಬಿಡುತ್ತೆ.
ಇದರಿಂದ ಗೋಲ್ಡ್ ಬಯರ್ಸ್ ಜಾಸ್ತಿ ಆಗ್ತಾರೆ, ಯಾಕೆಂದರೆ ಅದು ಸೇಫ್ ಇನ್ವೆಸ್ಟ್ಮೆಂಟ್. ಎಕ್ಸ್ಪರ್ಟ್ಸ್ ಏನು ಹೇಳ್ತಾ ಇದ್ದಾರೆ? ಸ್ನೇಹಿತರೆ, ಈಗ ನಿಮಗೂ ಕನ್ಫ್ಯೂಷನ್ ಇರ್ಬೋದು. ಈಗ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗಿದೆ, ಬೈ ಮಾಡಬೇಕಾ ಬ್ಯಾಡ್ವಾ? ಗೋಲ್ಡ್ ರೇಟ್ ಹೀಗೆ ಇರುತ್ತಾ, ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ? ಈಗಿರೋ ಟ್ರೆಂಡ್ ನೋಡಿದರೆ ಗೋಲ್ಡ್ ರೇಟ್ ವಿಪರೀತ ಜಾಸ್ತಿ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂದರೆ ಒಂದೇ ಬಾರಿ ದೊಡ್ಡ ಅಮೌಂಟ್ ಹಾಕಬೇಡಿ. ಹಂತ ಹಂತವಾಗಿ ಮಂತ್ಲಿ ಅಥವಾ ಪೀರಿಯಾಡಿಕಲಿ ಗೋಲ್ಡ್ನ ತಗೊಳ್ಳಿ. ಶಾರ್ಟ್ ಟರ್ಮ್ ಲಾಭ ಅನ್ನೋ ಆಸೆಗೆ ಬೀಳಬೇಡಿ. ಗೋಲ್ಡ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲ. ಗೋಲ್ಡ್ ಯಾವತ್ತಿದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಗೋಲ್ಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಾಗಿಯೇ ಬೆಸ್ಟ್, ಶಾರ್ಟ್ ಟರ್ಮ್ ಗ್ಯಾಂಬ್ಲಿಂಗ್ ಅಲ್ಲ. ಮದುವೆ ಫಿಕ್ಸ್ ಆಗಿದ್ದರೆ ಕಾಯ್ದು ಏನೂ ಪ್ರಯೋಜನ ಇಲ್ಲ. ಮದುವೆಗೆ ಗೋಲ್ಡ್ ಬೇಕೇ ಬೇಕು. ಹಾಗಾಗಿ ನಿಮಗೆ ಬೇಕಾದಷ್ಟು ಗೋಲ್ಡ್ನ ತಗೊಂಡ್ಬಿಡಿ. ಈಗ ಗೊತ್ತಾಯ್ತಲ್ಲ ಸ್ನೇಹಿತರೆ, ಗೋಲ್ಡ್ ರೇಟ್ ಇಷ್ಟೊಂದು ಇನ್ಕ್ರೀಸ್ ಆಗೋದಕ್ಕೆ ಇವೆಲ್ಲ ಕಾರಣಗಳು. ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.